ಕೆಲಸ ಮಸೀದಿ ಆಯ್ತು. ಮಸೀದಿ ಕಟ್ಟೋದಕ್ಕೆ ಯಾವುದೇ ರೀತಿಯ ಪರವಾನಗಿ ಇರಲಿಲ್ಲ ಅನ್ನೋದಾಯ್ತು. ದಾಖಲೆಗಳಲ್ಲಿ ಒಂದು, ಅಸಲಿಗೆ ಮತ್ತೊಂದು. ದಾಖಲೆಯಲ್ಲಿರೋದು ನೆಲ ಮಹಡಿ ಅಂತ, ಆದ್ರೆ ಅಲ್ಲಿ ಕಟ್ಟಿರೋದು 3 ಅಂತಸ್ತಿನ ಮಹಡಿ ಇರುವಂತಹ ಕಟ್ಟಡ. ಅಲ್ಲಿರೋದು ದಾಖಲೆಗಳಲ್ಲಿ ಶೀಟ್ ಅಂತ ಇದೆ. ಆದ್ರೆ ಈಗ ಅಸಲಿಗೆ ಆಗಿರುವಂತಹ ಕಟ್ಟಡವನ್ನ ನೋಡಿದ್ರೆ ಗೊತ್ತಾಗುತ್ತೆ 3 ಅಂತಸ್ತಿದೆಯೋ ಅಥವಾ 4 ಅಂತಸ್ತಿದೆಯೋ. ಮಸೀದಿ ಒಳಗೆ ಹೋಗಿ ನೋಡಿದವ್ರು ಯಾರು? ದಾಖಲೆಗಳಲ್ಲಿ ನೆಲಮಹಡಿ ಅಂತ ಇದೆ, ಶೀಟ್ ಅಂತ ಇದೆ. ಕಟ್ಟಡ ಕಟ್ತಾ ಇರೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಶ್ರೀನಿವಾಸ್. ಬಹಳ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಡೀ ಕಟ್ಟಡ ನಿರ್ಮಾಣವೇ ಪರವಾನಗಿ ಇಲ್ಲ, ಪುರಸಭೆ ಕಟ್ಟಡದ ಪರವಾನಗಿಯನ್ನ ಪಡೆದಿಲ್ಲ, ಕಟ್ಟಡ ಕಟ್ತಾ ಇರೋದೇ ಕಾನೂನು ಬಾಹಿರ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ, ಶೀಟು ಅಂತ ಇದೆ, ಸರಿನಾ? ಇವಾಗ 1 ವೈಲೇಷನ್, ಸರಿನಾ? ಆಯ್ತಾ? ಇನ್ನೊಂದೇನು, ಪುರಸಭೆಯಿಂದ ಕಟ್ಟಡ ಪರವಾನಗಿ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪುರಸಭೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ, ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ. 2ನೇ ವೈಲೇಷನ್. 3ನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ, ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡರ್ಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ. ಅದು ತೋರಿಸ್ತೀನಿ ನಿಮಗೆ. ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದ್ರೂ ಕಾನೂನು ತೊಡಕು ಆಗ್ತದೆ ಅಂತ ಪುರಸಭೆಯವರು ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರಬೇಕಾಯ್ತು. ಈಗ ದತ್ತಿ ಇಲಾಖೆಯಿಂದ ಅವರಿಗೆ ಗಮನಕ್ಕೆ ತರದೆ ಮಾಡಿದಿರೋದು ಇದು. ಇವಾಗ ಈ 2 ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ಅಂದ್ರೆ ಆಡಿಟ್ AR ಬರ್ತಾರೆ, ಸರಿನಾ? ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಅಸಿಸ್ಟೆಂಟ್ ರಿಜಿಸ್ಟರ್ ಬರ್ತಾರಲ್ಲ, ಅಲ್ಲೇನಾಗ್ತದೆ ಅಂತಂದ್ರೆ ಈ ಎಲ್ಲಾ ದಾಖಲಾತಿ ತಗೊಂಡೋಗಿ ಅವ್ರಿಗೆ ಪ್ರತಿ ವರ್ಷ ಆಡಿಟ್ ಮಾಡಿಸಿದಾಗ ನೀವು ಎಷ್ಟು ರೂಪಾಯಿ ಅಂದಾಜು ಮೌಲ್ಯವನ್ನ ಹಾಕಿ ನೀವು ಮಸೀದಿ ನಿರ್ಮಾಣ ಮಾಡ್ತೀರಿ ಅಂತ ಕೇಳ್ತದೆ ಕಾನೂನು. ಅವಾಗ ನಾವು ಇಷ್ಟು ಆ ಹಣವನ್ನ ನಾವು ಬಳಕೆ ಮಾಡ್ತಾ ಇದೀವಿ ಅಂತಂದಾಗ ಹಣ ಎಲ್ಲಿಂದ ರೂಪದಿಂದ ಬರ್ತದೆ, ಅದಕ್ಕೆ ಅಕೌಂಟ್ ಇದೆಯಾ ಅಂತ ಎಲ್ಲ ಕೇಳ್ತದೆ. ಅದೆಲ್ಲಾನು ಕೂಡ ತೋರಿಸಬೇಕಾಗ್ತದೆ. ಇದರಲ್ಲಿ ಇಲ್ಲ. ಇವಾಗ ಈ ಸತ್ ಕಾಪಿನಲ್ಲಿ ಇಲ್ಲ, ಅದು ಹೇಳ್ಬೇಕಾಗ್ತದೆ. ಇಲ್ಲಿ ನೋಡಿ, ದತ್ತಿ ಇಲಾಖೆಯಿಂದ ಹೇಳ್ತದೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ ಇಲಾಖೆದು ಅಂತಂದ್ರೆ ಇಲ್ಲ ಅಂತ ಬರ್ತದೆ. ಇಲ್ಲ ಅಂತ ತೋರಿಸಿದ್ದಾರೆ. ಅದು ಕೂಡ ಇದರಲ್ಲಿ ಎಂಟ್ರಿ ಮಾಡಬೇಕು ಅಂತ ಇದೆ. ಅದು ಒಂದಾಗ್ತದೆ. ಮಸೀದಿ ಆಯ್ತು. ಮಸೀದಿ ಕಟ್ಟೋದಕ್ಕೆ ಯಾವುದೇ ರೀತಿಯ ಪರವಾನಗಿ ಇರಲಿಲ್ಲ ಅನ್ನೋದಾಯ್ತು. ದಾಖಲೆಗಳಲ್ಲಿ ಒಂದು, ಅಸಲಿಗೆ ಮತ್ತೊಂದು. ದಾಖಲೆಯಲ್ಲಿರೋದು ನೆಲ ಮಹಡಿ ಅಂತ, ಆದ್ರೆ ಅಲ್ಲಿ ಕಟ್ಟಿರೋದು 3 ಅಂತಸ್ತಿನ ಮಹಡಿ ಇರುವಂತಹ ಕಟ್ಟಡ. ಅಲ್ಲಿರೋದು ದಾಖಲೆಗಳಲ್ಲಿ ಶೀಟ್ ಅಂತ ಇದೆ. ಆದ್ರೆ ಈಗ ಅಸಲಿಗೆ ಆಗಿರುವಂತಹ ಕಟ್ಟಡವನ್ನ ನೋಡಿದ್ರೆ ಗೊತ್ತಾಗುತ್ತೆ 3 ಅಂತಸ್ತಿದೆಯೋ ಅಥವಾ 4 ಅಂತಸ್ತಿದೆಯೋ. ಮಸೀದಿ ಒಳಗೆ ಹೋಗಿ ನೋಡಿದವ್ರು ಯಾರು? ದಾಖಲೆಗಳಲ್ಲಿ ನೆಲಮಹಡಿ ಅಂತ ಇದೆ, ಶೀಟ್ ಅಂತ ಇದೆ. ಕಟ್ಟಡ ಕಟ್ತಾ ಇರೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಶ್ರೀನಿವಾಸ್. ಬಹಳ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಡೀ ಕಟ್ಟಡ ನಿರ್ಮಾಣವೇ ಪರವಾನಗಿ ಇಲ್ಲ, ಪುರಸಭೆ ಕಟ್ಟಡದ ಪರವಾನಗಿಯನ್ನ ಪಡೆದಿಲ್ಲ, ಕಟ್ಟಡ ಕಟ್ತಾ ಇರೋದೇ ಕಾನೂನು ಬಾಹಿರ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ, ಶೀಟು ಅಂತ ಇದೆ, ಸರಿನಾ? ಇವಾಗ 1 ವೈಲೇಷನ್, ಸರಿನಾ? ಆಯ್ತಾ? ಇನ್ನೊಂದೇನು, ಪುರಸಭೆಯಿಂದ ಕಟ್ಟಡ ಪರವಾನಗಿ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪುರಸಭೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ, ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ. 2ನೇ ವೈಲೇಷನ್. 3ನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ, ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡರ್ಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ. ಅದು ತೋರಿಸ್ತೀನಿ ನಿಮಗೆ. ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತಾವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದ್ರೂ ಕಾನೂನು ತೊಡಕು ಆಗ್ತದೆ ಅಂತ ಪುರಸಭೆಯವರು ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರಬೇಕಾಯ್ತು. ಈಗ ದತ್ತಿ ಇಲಾಖೆಯಿಂದ ಅವರಿಗೆ ಗಮನಕ್ಕೆ ತರದೆ ಮಾಡಿದಿರೋದು ಇದು. ಇವಾಗ ಈ 2 ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ಅಂದ್ರೆ ಆಡಿಟ್ AR ಬರ್ತಾರೆ,
ಸರಿನಾ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಸಿಸ್ಟೆಂಟ್ ರಿಜಿಸ್ಟರ್ ಬರ್ತಾರಲ್ಲ, ಅಲ್ಲೇನಾಗ್ತದೆ ಅಂತಂದ್ರೆ ಈ ಎಲ್ಲಾ ದಾಖಲಾತಿ ತಗೊಂಡೋಗಿ ಅವ್ರಿಗೆ ಪ್ರತಿ ವರ್ಷ ಆಡಿಟ್ ಮಾಡಿಸಿದಾಗ ನೀವು ಎಷ್ಟು ರೂಪಾಯಿನ ಕೋಟಿ ಎಷ್ಟು ರೂಪಾಯಿ ಅಂದಾಜು ಮೌಲ್ಯವನ್ನ ಹಾಕಿ ನೀವು ಮಸೀದಿ ನಿರ್ಮಾಣ ಮಾಡ್ತೀರಿ ಅಂತ ಕೇಳ್ತದೆ ಕಾನೂನು. ಅವಾಗ ನಾವು ಇಷ್ಟು ಆ ಹಣವನ್ನ ನಾವು ಬಳಕೆ ಮಾಡ್ತಾ ಇದೀವಿ ಅಂತಂದಾಗ ಹಣ ಎಲ್ಲಿಂದ ರೂಪದಿಂದ ಬರ್ತದೆ, ಅದಕ್ಕೆ ಅಕೌಂಟ್ ಇದೆಯಾ ಅಂತೆಲ್ಲ ಕೇಳ್ತದೆ. ಅದೆಲ್ಲಾನು ಕೂಡ ತೋರಿಸ್ಬೇಕಾಗ್ತದೆ. ಇದರಲ್ಲಿ ಇಲ್ಲ, ಇವಾಗ ಈ ಸತ್ ಕಾಪಿನಲ್ಲಿ ಇಲ್ಲ, ಅದು ಹೇಳ್ಬೇಕಾಗ್ತದೆ. ಇಲ್ಲಿ ನೋಡಿ, ದತ್ತಿ ಇಲಾಖೆಯಿಂದ ಹೇಳ್ತದೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ ಇಲಾಖೆದು ಅಂತಂದ್ರೆ ಇಲ್ಲ ಅಂತ ಬರ್ತದೆ, ನಿಲ್ಲ ಅಂತ ತೋರಿಸಿದ್ದಾರೆ. ಅದು ಕೂಡ ಇದರಲ್ಲಿ ಎಂಟ್ರಿ ಮಾಡಬೇಕು ಅಂತ ಇದೆ, ಅದು ಒಂದಾಗ್ತದೆ. ಮಸೀದಿ ಆಯ್ತು, ಮಸೀದಿ ಕಟ್ಟೋದಕ್ಕೆ ಯಾವುದೇ ರೀತಿಯ ಪರವಾನಗಿ ಇರಲಿಲ್ಲ ಅನ್ನೋದಾಯ್ತು. ದಾಖಲೆಗಳಲ್ಲಿ ಒಂದು, ಅಸಲಿಗೆ ಮತ್ತೊಂದು. ದಾಖಲೆಯಲ್ಲಿರೋದು ನೆಲ ಮಹಡಿ ಅಂತ, ಆದ್ರೆ ಅಲ್ಲಿ ಕಟ್ಟಿರೋದು 3 ಅಂತಸ್ತಿನ ಮಹಡಿ ಇರುವಂತಹ ಕಟ್ಟಡ. ಅಲ್ಲಿರೋದು ದಾಖಲೆಗಳಲ್ಲಿ ಶೀಟ್ ಅಂತ ಇದೆ, ಆದ್ರೆ ಈಗ ಅಸಲಿಗೆ ಆಗಿರುವಂತಹ ಕಟ್ಟಡವನ್ನ ನೋಡಿದ್ರೆ ಗೊತ್ತಾಗುತ್ತೆ 3 ಅಂತಸ್ತಿದೆಯೋ ಅಥವಾ 4 ಅಂತಸ್ತಿದೆಯೋ. ಮಸೀದಿ ಒಳಗೆ ಹೋಗಿ ನೋಡಿದವ್ರು ಯಾರು? ದಾಖಲೆಗಳಲ್ಲಿ ನೆಲಮಹಡಿ ಅಂತ ಇದೆ, ಶೀಟ್ ಅಂತ ಇದೆ. ಕಟ್ಟಡ ಕಟ್ತಾ ಇರೋದು ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಶ್ರೀನಿವಾಸ್. ಬಹಳ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇಡೀ ಕಟ್ಟಡ ನಿರ್ಮಾಣವೇ ಪರವಾನಗಿ ಇಲ್ಲ, ಪುರಸಭೆ ಕಟ್ಟಡದ ಪರವಾನಗಿಯನ್ನ ಪಡೆದಿಲ್ಲ, ಕಟ್ಟಡ ಕಟ್ತಾ ಇರೋದೇ ಕಾನೂನು ಬಾಹಿರ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೇಳ್ತಾ ಇದ್ದಾರೆ. ಈ ಸ್ಥಿತಿನಲ್ಲೂ ಕೂಡ ನೆಲ ಮಾಡಿ ಅಂತ ಇದೆ, ಶೀಟು ಅಂತ ಇದೆ, ಸರಿನಾ. ಇವಾಗ ಒಂದು ವೈಲೇಷನ್, ಸರಿನಾ. ಆಯ್ತಾ, ಇನ್ನೊಂದೇನು, ಪುರಸಭೆಯಿಂದ ಕಟ್ಟಡ ಪರವಾನಗಿ ತಗೊಂಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪುರಸಭೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ, ಸ್ಥಳೀಯ ಸಂಸ್ಥೆಯಿಂದ ಕಟ್ಟಡದ ಪರವಾನಗಿ ತಗೊಂಡಿಲ್ಲ, 2ನೇ ವೈಲೇಷನ್. 3ನೇ ವೈಲೇಷನ್ ಏನ್ ಹೇಳ್ತದೆ ಅಂತಂದ್ರೆ, ಇವಾಗ ಇದು ಮಧ್ಯ ಊರಿನ ಒಳಗಡೆ ಒಂದು ಸ್ಲಮ್ ಏರಿಯಾದಲ್ಲಿ ಇಕ್ಕಟ್ಟಿನ ಜಾಗ ಅಂತ ಪೊಲೀಸ್ನವರೇ ಇಲ್ಲಿ ಎಂಡರ್ಸ್ಮೆಂಟ್ ಕೊಟ್ಟವ್ರೆ ಕೆಲವೊಂದು ಘಟನೆಯಲ್ಲಿ, ಅದು ತೋರಿಸ್ತೀನಿ ನಿಮಗೆ. ಅಂತ ಜಾಗದಲ್ಲಿ ಮಸೀದಿ ನಿರ್ಮಾಣ ಮಾಡ್ತವ್ರೆ ಅಂದಾಗ ಇಲ್ಲಿ ಮಸೀದಿ ಕೊಟ್ರೆ ಏನಾದ್ರೂ ಕಾನೂನು ತೊಡಕಾಗ್ತದೆ ಅಂತ ಪುರಸಭೆಯವರು ಪತ್ರ ವ್ಯವಹಾರನ ಪೊಲೀಸ್ ಠಾಣೆಗೆ ಮಾರಬೇಕಾಯ್ತು. ಈಗ ದತ್ತಿ ಇಲಾಖೆಯಿಂದ ಅವರಿಗೆ ಗಮನಕ್ಕೆ ತರದೆ ಮಾಡಿದಿರೋದು ಇದು. ಇವಾಗ ಈ 2 ಅರ್ಜಿ ಕೊಡ್ತೀನಿ ಅಂತಂದಾಗ ದತ್ತಿ ಇಲಾಖೆನಲ್ಲಿ ಏನಾಗ್ತದೆ ಅಂದ್ರೆ ಆಡಿಟ್ AR ಬರ್ತಾರೆ, ಸರಿನಾ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಸಿಸ್ಟೆಂಟ್ ರಿಜಿಸ್ಟರ್ ಬರ್ತಾರಲ್ಲ, ಅಲ್ಲೇನಾಗ್ತದೆ ಅಂತಂದ್ರೆ ಈ ಎಲ್ಲಾ ದಾಖಲಾತಿ ತಗೊಂಡೋಗಿ ಅವ್ರಿಗೆ ಪ್ರತಿ ವರ್ಷ ಆಡಿಟ್ ಮಾಡಿಸಿದಾಗ ನೀವು ಎಷ್ಟು ರೂಪಾಯಿನ ಕೋಟಿ ಎಷ್ಟು ರೂಪಾಯಿ ಅಂದಾಜು ಮೌಲ್ಯವನ್ನ ಹಾಕಿ ನೀವು ಮಸೀದಿ ನಿರ್ಮಾಣ ಮಾಡ್ತೀರಿ ಅಂತ ಕೇಳ್ತದೆ ಕಾನೂನು. ಅವಾಗ ನಾವು ಇಷ್ಟು ಆ ಹಣವನ್ನ ನಾವು ಬಳಕೆ ಮಾಡ್ತಾ ಇದೀವಿ ಅಂತಂದಾಗ ಹಣ ಎಲ್ಲಿಂದ ರೂಪದಿಂದ ಬರ್ತದೆ, ಅದಕ್ಕೆ ಅಕೌಂಟ್ ಇದೆಯಾ ಅಂತೆಲ್ಲ ಕೇಳ್ತದೆ. ಅದೆಲ್ಲಾನು ಕೂಡ ತೋರಿಸ್ಬೇಕಾಗ್ತದೆ. ಇದರಲ್ಲಿ ಇಲ್ಲ, ಇವಾಗ ಈ ಸತ್ ಕಾಪಿನಲ್ಲಿ ಇಲ್ಲ, ಅದು ಹೇಳ್ಬೇಕಾಗ್ತದೆ. ಇಲ್ಲಿ ನೋಡಿ, ದತ್ತಿ ಇಲಾಖೆಯಿಂದ ಹೇಳ್ತದೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಾ ಇಲಾಖೆದು ಅಂತಂದ್ರೆ ಇಲ್ಲ ಅಂತ ಬರ್ತದೆ, ನಿಲ್ಲ ಅಂತ ತೋರಿಸಿದ್ದಾರೆ. ಅದು ಕೂಡ ಇದರಲ್ಲಿ ಎಂಟ್ರಿ ಮಾಡಬೇಕು ಅಂತ ಇದೆ, ಅದು ಒಂದಾಗ್ತದೆ.